ಬಾರಿ ಬಾರಿ ಮಹಾತ್ಮರು ಜನಿಸಿದರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಏ ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಗಂಡು ಗಲಿಯಾಗಿ ಬಾಳಿದರ ಗಂಡು ಗಲಿಯಾಗಿ ಬಾಳಿದರ ಬಂಡ ಆಂಗ್ಲರ ಗುಂಡಿಗೆ ಎದರದೆ ಬಂಡ ಆಂಗ್ಲರ ಗುಂಡಿಗೆ ಎದರದೆ ವೈರಿ ರುಂಡ ಚೆಂಡಾಡಿದರ ವೈರಿ ರುಂಡ ಚೆಂಡಾಡಿದರ ಈಯಗಿಯ ಹರೆಗಾಗಿಯಗಿಯ ಈಯಗಿಯ ಹರೆಗಾಗಿಯಗಿಯ ಈಯಗಿಯ ಹರೆಗಾಗಿಯಗಿಯ ಈಯಗಿಯ ಹರೆಗಾಗಿಯಗಿಯ ಅಭಿನಂದನಾ ಕಾರ್ಯಕ್ರಮದ ಪರವಾಗಿ ಅವರಿಗೆ ತುಂಬ ಸ್ವಾಗತ ಮಾಡೋದ್ರ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಂತರ ಈಗ ಶ್ರುತಿ ಮೇಡಮ್ ಅವರು ತಂಡದ ವತಿಯಿಂದ DS ಕರ್ಕೆ ಅವರ ಅಚ್ಚೇವು ಕನ್ನಡ ದೀಪ ಹಾಡಿಗೆ ಹಾಡಿರ್ತಾರೆ, ಅವರಿಗೂ ಕೂಡ ತುಂಬ ಧನ್ಯವಾದಗಳು. ನಂತರ ಜನಪದ ಗಾಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬೆಂಗಳೂರಿನಲ್ಲಿ ತಮ್ಮದೇ ಆದಂಥ ಪ್ರತಿಯೊಬ್ಬರು ತಮ್ಮ ಪ್ರೊಫೆಷನ್ಗಳನ್ನ ಉದ್ಯೋಗಗಳನ್ನ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ನಮ್ಮ ಜಾಗ್ವರ್ ಅವರೊಂಥರ ನೋಡಲಿಕ್ಕೂ ಜಾಗ್ವರ್ ಥರನೇ ಇದ್ದಾರೆ, ಚಿರತೆ ಥರನೇ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅವರು ತಮ್ಮೆಲ್ಲರ ಮಕ್ಕಳಿಗೆ ಆ ಮಕ್ಕಳು ಭವಿಷ್ಯ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಇರಬೇಕು ಅಂತ ಕರಾಟೆ ಇರ್ಬೋದು, ಕ್ರೀಡೆ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಜಾಗ್ವರ್ ಭಾಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದಾರೆ. ನನ್ನ ಪ್ರಕಾರ ನಾನು ಜಾಗ್ವರ್ನ ನೋಡಿದವಾಗ ಅವರೊಂದು ಪ್ರಾಮಾಣಿಕತೆ ಶ್ರದ್ಧೆ ಯಾವ ಥರ ಇರ್ತದಂದರೆ ಯಾವತ್ತೂ ಅವರು ಯಾವುದೋ ಹಣದ ಒಂದು ಹಿಂದ್ಗಡೆ ಹೋಗಲೇ ಇಲ್ಲ. ಬೇರೆಯವರ ಮಕ್ಕಳನ್ನ ನಮ್ಮ ಮಕ್ಕಳ ರೀತಿಯಲ್ಲಿ ಒಂದು ಪೋಷಣೆ ಮಾಡ್ಕೊಂಡು ಬಂದಿದ್ದಾರಲ್ಲ, ನಿಜವಾಗ್ಲೂ ಗ್ರೇಟ್ ಅಂತ ನಾನು ನಾವು ನೀವೆಲ್ಲ ನಮ್ಮ ಮಕ್ಕಳುಗಳು ತುಂಬ ಚೆನ್ನಾಗಿರಬೇಕು, ಅವರು ಉತ್ತಮವಾದ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳಿಬೇಕು.
ಅವರು ಈ ಭಾರತದಂತಹ ಪುಣ್ಯಭೂಮಿಯಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗಬೇಕು, ಅಥವಾ ಈ ಕರ್ನಾಡಿನಂಥ ಇಂಥ ಪುಣ್ಯಭೂಮಿಯಲ್ಲಿ ಅವರೊಂದು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕನ್ನೋದೇ ನಮ್ಮ ಪೋಷಕರ ಒಂದು ಆಸೆ. ಇಂಥ ಒಂದು ಪೋಷಕರ ಆಸೆಗೆ ಒಂದು ಪಾರ್ಟ್ ಅಥವಾ ಒಂದು ಭಾಗ ಅಂತ ಇರೋದು ಇಂಥ ಒಂದು ದಿನನಿತ್ಯದ ಅವರ ಒಂದು ಮನೋಲ್ಲಾಸದ ದಿನನಿತ್ಯದಲ್ಲಿ ನಡ್ಕೊಂಡು ಹೋಗ್ತದಲ್ಲ, ಈ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಅದು ಬೇಕೇ ಬೇಕಾಗ್ತದೆ. ಇವತ್ತು ಈ ಒಂದು ವೇದಿಕೆ ಕೂಡ ಬಹಳ ಅತ್ಯುತ್ತಮವಾಗಿದೆ. ನಮ್ಮ ಜನಪ್ರಿಯ ಶಾಸಕರು ಗೋಪಾಲಣ್ಣವ್ರು ಬರ್ಬೋದು. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನನ್ನ ಸಹೋದರ, ಸುಮಾರು ನಾನು ನೋಡ್ದಂಗೆ 35 ವರ್ಷಗಳಿಂದ 40 ವರ್ಷಗಳಿಂದ 45 ವರ್ಷಗಳಿಂದ ನಮ್ಮ ನರೇಂದ್ರ ಬಾಬಣ್ಣರವರು, ನಾನೇನಾದರೂ ಕ್ರಿಯಾಶೀಲರು ಅಂತ ಏನಾದರೂ ಒಂದು ಪದಕ್ಕೆ ಅರ್ಥ ಗರ್ಭಿತವಾಗಿದೆ ಅಂದರೆ ಬಾಬಣ್ಣನ ನೆನೆಸ್ಕೊತಾ ಇರ್ತೀನಿ. ಯಾಕೆ ಗೊತ್ತಾ, ಪ್ರತಿಯೊಂದು ವಿಚಾರದಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ವಾರದಲ್ಲಿ 4 ಸರಿ 5 ಸರಿ ಅವ್ರ ಜೊತೆಲಿ ಇರ್ತೀನಿ. ರಸ್ತೆ ಮೇಲೆ ಒಬ್ಬ ಸೊಪ್ಪು ಹೊತ್ಕೊಂಡು ಹೋಗ್ತಾ ಇದ್ರು, ನೀನು ಎಲ್ಲಿ, ಏನು ಮಾಡ್ತಾ ಇದ್ದಿ, ನಿನ್ನ ಜೀವನ ಹೇಗೆ ಅನ್ನೋ ವಿಚಾರಣೆ ಮಾಡುವಂಥ ಒಬ್ಬ ವಿಶೇಷವಾದಂಥ ವ್ಯಕ್ತಿತ್ವ ಇದೆ ಅಂದರೆ ಅದು ನರೇಂದ್ರ ಬಾಬಣ್ಣವರಿಗೆ. ಇವತ್ತು ಅಧಿಕಾರ ಇಲ್ಲದೆ ಇರ್ಬೋದು, ಮತ್ತು ಅಧಿಕಾರ ಸಿಗ್ತದೆ ಅನ್ನೋದು ನಮ್ಮ ಭಾವನೆಗಳಿರ್ತವೆ. ಇನ್ನೊಬ್ಬರು ನನ್ನ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ ನೋಡಿ, ಇವರು ನಮ್ಮದು ಭಾಳ ಸಂಬಂಧ. ಅವ್ರು ಇಲ್ಲಿ ಗೇಟ್ ಹತ್ರ ಬರುವಾಗಲೇ ನನಗೆ ಅಡ್ಡ ಸಿಗ್ತಾವೆ, ನನಗೆ ಭಾಳ ಮನಸ್ಸಲ್ಲಿ ಹೃದಯದಲ್ಲಿ ಖುಷಿ ಆಯಿತು. ಕಾರಣ ಏನಂದರೆ, ನಾವಿಬ್ಬರು ಭಾಳ ಕಷ್ಟದಿಂದ ಮೇಲೆ ಬಂದವರು. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಇದ್ದಾರಲ್ಲ, ಅವರು ನಾನು ಇಬ್ಬರು ಸಂಜೆ ಕಾಲೇಜ್ ಶೇಷಾದ್ರಿಪುರಮಲ್ಲಿ ಸೈಕಲ್ ಹೊಡ್ಕೊಂಡು ಹೋಗ್ಬಿಟ್ಟು ಓದಿದಂಥವರು ಇವತ್ತು ಇಲ್ಲಿ ಒಟ್ಟು. ನಾನಿಬ್ಬರನ್ನ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಭಾಳಷ್ಟು ಇಷ್ಟಪಡ್ತೀನಿ. ಅಂದರೆ ಒಂದು ನನ್ನ ಸಹೋದರ ಡಾಕ್ಟರ್ ನಾಗೇಂದ್ರ ಪ್ರಸಾದ್, ಇನ್ನೊಂದು ನನ್ನ ಗುರುಗಳು ಡಾಕ್ಟರ್ ಹಂಸಲೇಖ ಅವರು. ಇವರಿಬ್ಬರು ಈ ಕರ್ನಾಟಕದ ಸಂಗೀತ ಲೋಕದ ಕಿರೀಟಗಳಂತ ಎದೆ ತಡ್ಕೊಂಡು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಇವತ್ತು ನಾನು ನಿಮ್ಗೆ ಎಷ್ಟು ಸಂತೋಷ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ವೇದಿಕೆ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ರಾಜೇಂದ್ರ ಕುಮಾರ್ ಅವರು ಇವತ್ತೇನಾದರೂ ಈ ಒಂದು ಹಸಿರು ತಪ್ಪಲಿನಲ್ಲಿ ಕೂತ್ಕೊಂಡಿದ್ರೆ ಅದಕ್ಕೆ ಕಾರಣ ಇದ್ದಾರೆ. ಗೋಪಾಲಣ್ಣವ್ರದ ಒಂದು ಮಾರ್ಗದರ್ಶನದಲ್ಲಿ, ಗೋಪಾಲಣ್ಣವರ ಸಹಕಾರದಲ್ಲಿ ನಮ್ಮ ಇನ್ನೊಂದಿಷ್ಟು ಜನ ಪೋಷಕರು ಇದ್ದಾರೆ. ಅವ್ರಿಗೆ ಹೇಗಂದರೆ, ನಮ್ಮ ಮಕ್ಕಳಿಗೆ ಬೆಳಗ್ಗೆ 7:15 ಬಗಲಿಗೆ ಒಂದಿಷ್ಟು 20 kg ಅಷ್ಟು ಬುಕ್ ತಗೊಂಡು ಶಾಲೆಗೆ ಕಳಿಸಿ, ಅವ್ರು ಸಂಜೆ ಬಂದಲ್ಲಿ ಬುಕ್ ಹಿಡ್ಕ ಅಂತಾರಲ್ಲ, ಅದಲ್ಲ. 2 ಥರ ಇದೆ ಈ ಸೃಷ್ಟಿಯಲ್ಲಿ. ಒಂದು ಸ್ವಾಭಾವಿಕವಾಗಿ ನೇಚರ್ ಆಗಿ ಒಂದು ಬೆಳೆಸುವಂಥ ವಿಧಾನ ಮಕ್ಕಳನ್ನ. ಇವತ್ತು ನಮ್ಮ ಜಾಗವಾರ್ ಸಣ್ಣಪ್ಪರ ಜೊತೆ ನೀವು ಕಳಿಸ್ತಾ ಇದ್ರಲ್ಲ, ಈ ಕ್ರೀಡೆಗಳು, ಕರಾಟೆಗಳು, ಸ್ವಿಮ್ಮಿಂಗ್ಗಳು, ಮತ್ತೊಂದು ಸಂಗೀತ, ಮತ್ತೊಂದೆಲ್ಲ ಕಲಿಸ್ತಿರಲ್ಲ, ಆ ಮಕ್ಕಳು ಖಂಡಿತವಾಗ್ಲೂ ನಿಮ್ಮ ಬಗ್ಗೆ, ಅಪ್ಪ ಅಮ್ಮನ ಬಗ್ಗೆ ಅವರು ಇರೋಲ್ ತನಕನೂ ನೆನ್ಪಿಟ್ಕೊಂಡಿರ್ತಾರೆ. ಬರೇ ಓದು 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 ಅಂತ ನೀವು ಓದಿಸ್ತಿರಲ್ಲ, ಅವ್ರನ್ನ ನೀವು ಮತ್ತೆ ಅಮೇರಿಕನ, ಲಂಡನ್ನ, ಇಂಗ್ಲೆಂಡ ಮತ್ತೆಲ್ಲ ಕಳಿಸ್ತಿರಲ್ಲ, ಅವ್ರುಗಳು ಅಪ್ಪ ಅಮ್ಮಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೂ ಅಲ್ಲಿಂದನೇ ಫೋನ್ ಮುಖಾಂತರ ಹೇಳ್ತಾರೆ ಯಾರಿಗೂ ಸ್ನೇಹಿತರಿಗೆ, ಸ್ವಲ್ಪ ನೋಡ್ರಿ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಿ. ಇನ್ನೂ ಜಾಸ್ತಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾನು ಹೇಳ್ಬಾರ್ದು, ಆಯಿತು ಮುಗಿಸ್ಬಿಡ್ರಿ ಅಂತಾರೆ. ಇದು ಬೇಡ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ, ಜಾತ್ರೆಗೆ ಕರ್ಕೊಂಡೋಗಿ, ಇಂಥ ಏನು ಜಾಗವ್ರ ಸಣ್ಣಪ್ಪರು ಮಾಡ್ತಾ ಇದಾರಲ್ಲ ಅಂಥದ್ದೆಲ್ಲ ಅವರಿಗೆ ಹೋಗಿ ಅದರಲ್ಲಿ ಯಶಸ್ವಿ ಕಾಣ್ಲಿಕ್ಕೆ ಮಾಡಿ, ಅವಾಗಲೇ ಸಂಬಂಧಗಳು ಬರೋದು. ಅಪ್ಪ ಅಮ್ಮನ ಸಂಬಂಧ ಇರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪನ ಸಂಬಂಧ ಇರ್ಬೋದು, ಯಾರ್ದೋ ಸಂಬಂಧಗಳು ಬರದೆ ಹಲವಾರು ಜೊತೆಯಲ್ಲಿ ಇದ್ದವಾಗ ಮಾತ್ರ. ಯಾಕಂದ್ರೆ ಇವತ್ತಿನ ಮಕ್ಳಿಗೆ ನಾವು ಹೇಳ್ಕೊಡಲ್ಲ, ಅವ್ರು ಬೆಳಗ್ಗೆ ಹೇಳ್ತಾರೆ, ಓದಬೇಕು, ರ್ಯಾಂಕ್ ಬರಬೇಕು, ಖಂಡಿತವಾಗ್ಲೂ ಉಪಯೋಗ ಇಲ್ಲ. ಇದು ನಾನು ಹೇಳ್ತಾ ಇದ್ದೀನಿ. ಅವ್ರನ್ನ ಎಲ್ಲ ಜೊತೆ ಸೇರಿಸಿ ಮಾಡಿ ಅವ್ರ ಜೀವನನು ಭಾಳ ಸುಖ ಸಂತೋಷದಿಂದ ಶಾಂತಿಯಿಂದ ಬದುಕ್ತಾರೆ. ಇಲ್ಲ ಅಂದರೆ ನೀವು ನೋಡಿ, ಬರೇ ಓದಿಸಿದಂಥ ಮಕ್ಕಳು ಅವರು ಮಂಕಾಗಿ ಕೂತಿರ್ತಾರೆ. ಎಲ್ಲರೂ ಚಪ್ಪಳೆ ಮುಖಾಂತರ ಇವರ ಅಭಿನಂದನಾ ಪ್ರಶಸ್ತಿ ಸ್ವೀಕರಿಸಬೇಕೆಂದು ಕೇಳುತ್ತೇನೆ. ಎಚ್ ರಾಘವೇಂದ್ರ ಶೆಟ್ಟಿ ಸರ್ ಅವರು ಶ್ರೀರಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಟ್ರಸ್ಟಿಗೆ ಆಗಿ ನಾನು ಸಿನಿಮಾದಲ್ಲಿ ಫೈಟಿಂಗ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಸಣ್ಣಪ್ಪರವರಿಗೆ ಎಲ್ಲರೂ ಚಪ್ಪಳೆ ಹೊಡೆದು ಅಭಿನಂದಿಸೋಣ. ಮತ್ತು ನನಗೆ ಬಹಳ ಹೆಮ್ಮೆ ಅಂತ ಹೇಳಿದ್ರೆ, ನಾನು ಕಾರ್ಪೊರೇಟರ್ ಆಗಿದ್ದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿ ನಮ್ಮ ನಾಗೇಂದ್ರ ಪ್ರಸಾದ್, ಪ್ರಕಾಶ್ ನಗರದ ನಿವಾಸಿ, ಆಗಲೇ ಸಾಹಸಮಯಿ. ಬಹುಶಃ ನಾಗೇಂದ್ರ ಪ್ರಸಾದ್ ಇವತ್ತು ಆ ಬಾಲ್ಯದ ನೆನಪುಗಳನ್ನ ಮೆಲುಕಾಕಿದ್ರೆ ದೊಡ್ಡ ಸಾಹಸಿ, ಆಗಿಲ್ಲೇ ಕ್ರಿಯಾಶೀಲನಾಗಿದ್ದಂಥ ಯುವಕ ಇವತ್ತು ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕೀರ್ತಿಯನ್ನು ಪಡೆದಿರ್ತಕ್ಕಂಥದ್ದು ಹೆಮ್ಮೆ ಆಗ್ತದೆ. ಬಹುಶಃ ಮಕ್ಕಳಿಗೆಲ್ಲ ಅಷ್ಟೇ,
ತಂದೆ ತಾಯಂದ್ರನ್ನ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮಸ್ಕಾರ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿ, ಕಲಿತಂಥ ವಿದ್ಯೆಗೆ ನೀವು ಗೌರವ ಕೊಡಿ ಅಂತಕ್ಕಂಥ ಮಾತು ಹೇಳ್ತಾ, ಕಳೆದ ಬಾರಿ ನೋಡಿದ್ರೆ ನೀವು ಚೆನ್ನಾಗಿತ್ತು ಸಣ್ಣಪ್ಪನವರು ಆ ಬೆಂಕಿ ಮಧ್ಯದಲ್ಲಿ ಆ ಹಾರ್ತಕ್ಕಂಥದ್ದು, ಜಂಪ್ ಮಾಡ್ತಕ್ಕಂಥದ್ದು ಎಲ್ಲ ನಾನು ಇನ್ನೂ ವಿಡಿಯೋ ಮಾಡಿ ಇಟ್ಕೊಂಡಿದ್ದೇನೆ. ಬಹುಶಃ ಇಂಥ ಕ್ರೀಡೆ ಸ್ಕೂಲ್ಗಳಲ್ಲಿ ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗಷ್ಟೇ ರಾಘವೇಂದ್ರ ಶೆಟ್ಟಿ ಹೇಳಿದ್ರು, ಮಕ್ಕಳಿಗೆ ಸ್ಕೂಲಲ್ಲಿ ಏನು ಹೇಳ್ಕೊಡ್ಲಿಕ್ಕೆ ಸಾಧ್ಯವಿಲ್ವೋ ಅದನ್ನು ಇಲ್ಲಿ ಕಲಿಯಕ್ಕೆ ಸಾಧ್ಯ. ಇವತ್ತು ಇಂಥ ಒಂದು ಸಾಹಸ ಕಲೆಯನ್ನು ಹೇಳ್ಕೊಡ್ತಾ ಇರ್ತಕ್ಕಂಥ ಇವತ್ತು ಸಣ್ಣಪ್ಪ ಮತ್ತು ಅವರ ತಂಡದವರಿಗೆ ನಾವು ಅವರ ಸುಪುತ್ರನೂ ಸಹ ಒಳ್ಳೆ ಕರಾಟೆ ಪಟು ಇದ್ದಾರೆ. ಇವತ್ತು ನಾನು ಗೋಪಾಲಿನವ್ರಿಗೂ ಹೇಳಿದ್ದೇನೆ, ಮತ್ತು ಈ ಸಂದರ್ಭದಲ್ಲಿ ಹೇಗೆ ನಾವು ನಮ್ಮ ಚಾಮರಾಜ ಮೇಷ್ಟ್ರಿಗೆ ಜಾಗ ಕೊಟ್ಟಿದ್ದೇವೆಯೋ ಅದೇ ರೀತಿ ನಮ್ಮ ಸಣ್ಣಪ್ಪಗೂ ಒಂದು ಜಾಗ ಕೊಟ್ಟರೆ ಇನ್ನೂ ಚೆನ್ನಾಗಿ ಅವರು ಇನ್ನೂ ಸಾವಿರಾರು ಮಕ್ಕಳಿಗೆ ಈ ಒಂದು ಸಾಹಸ ಕಲೆಯನ್ನು ಹೇಳ್ಕೊಡೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾ, ಈ ಕಷ್ಟಜೀವಿ ಪತಿ ಪತ್ನಿಯರಿಗೆ ಮತ್ತು ಕುಟುಂಬಕ್ಕೆ ಮತ್ತು ಅವ್ರನ್ನ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಗೆಳೆಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳ್ತಾ ಸನ್ಮಾನ ಕಾರ್ಯಕ್ರಮ. ಲಿಖಿತ್ ಮತ್ತು ಪೃಥ್ವಿ ಇವರು ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ ಗೇಮ್ನಲ್ಲಿ ಭಾಗವಹಿಸಲಿ. ಇಲ್ಲಿಂದ ತಯಾರಿ ಆಗಬೇಕು. ಏನು ಚೈನೀಸ್ಗಳು ಭಾಳ ಚಿಕ್ಕ ವಯಸ್ಸಿನಲ್ಲೇ ತಯಾರಿ ಆಗ್ತಾರೆ, ಆ ಥರ ನಮ್ಮ ದೇಶದಲ್ಲೂ ಕೂಡ ಮಕ್ಕಳುಗಳು ಕ್ರೀಡೆಯಲ್ಲಿ ಭಾಳಷ್ಟು ಕಸರತ್ತು ಮಾಡಿ ಅವರು ಕ್ರೀಡಾ ಮನೋಭಾವ ಬೆಳೆಸ್ಕೊಂಡ್ರೆ ಒಲಿಂಪಿಕ್ಸಿಗೂ ಎಂಟ್ರಿ ಆಗ್ಬೋದು ನಾವೆಲ್ಲರೂ ಕೂಡ ಅಂತ ತಿಳ್ಕೋಬೇಕು. ಈ ವಿಚಾರದಲ್ಲಿ ಈ ವರ್ಷ ವಿಚಾರವಾಗಿ ಸಂತೋಷದ ವಿಚಾರ ಅಂತ ಹೇಳಿದ್ರೆ 6 ಗೋಲ್ಡ್ ಮೆಡಲ್. ರಾಷ್ಟ್ರ ಉತ್ತಮ ಮಹದ್ಭವತಿ ಸರ್ವಸ್ಯಾಪ್ಯೈ ಸರ್ವಸ್ಯ ಜಿತ್ಯೈ ಸರ್ವತೇನಮೇವಾಪ್ನೋತಿ ಸರ್ವಂ ಜಯತಿ. ವೃದ್ಧ್ಯಾ ಸ್ಮ ಹವ್ಯೈರ್ನಮಸೋಪಸದ್ಯ ಮಿತ್ರಂ ಧೇಯಂ ಮಿತ್ರಧೇಯನ್ನೋ ಅಸ್ತು. ಅನುರಾಧಾನ್ ಹವಿಷಾ ವರ್ಧಯಂತಃ ಶತಂ ಜೀವೇಮ ಶರದೋ ವರ್ಧಮಾನ ಇತ್ಯದಮಿಗೋ ಭವತಿ ಶತಂ ದೀರ್ಘಮಾಯುಃ. ಮರುತಯೇನಾವರ್ಧಯಂತಿ ಶತಮೇನಮೇವಾಪ್ನೋತಿ ಶತಮನಂತಂ ಭವತಿ ಶತಂ ದೀರ್ಘಮಾಯುಃ. ಈ ಚಿರಂಜೀವಿಗಳು ಭಾರತ ದೇಶಕ್ಕೆ ಕೀರ್ತಿ ತರುವ ಮಹಾನ್ ಚಿರಂಜೀವಿಗಳು. ನಮಸ್ಕಾರ. ಇವತ್ತಿನ ಈ ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಆತ್ಮೀಯ ಸ್ನೇಹಿತರು, ರಾಜಾಜಿನಗರ ಹಬ್ಬದ ರೂವಾರಿಗಳು ಹಾಗೂ ಅವರು ಕಾರ್ಪೊರೇಟರ್ ಆಗಿರೋದ್ರಿಂದ ನಾನು ಅವ್ರ ಜೊತೆ ಇದ್ದೀನಿ. ಅವರು ರಾಜಾಜಿನಗರ MLA ಆದಾಗಿಂದು ಜೊತೆಗಿದ್ದೀನಿ. ನನಗೆ ಇವತ್ತು ನಾನು ಮಾಡುವ ಕಾರ್ಯಕ್ರಮ ನಂದಿನಿ ಉತ್ಸವಕ್ಕೆ ಸ್ಫೂರ್ತಿ ಅವರೇ. ನಂದಿನಿ ಉತ್ಸವ ಇವತ್ತೇನಾದರೂ ನಾವು ಅಷ್ಟು ವರ್ಷದಿಂದ ಭಾಳ ಸಕ್ಸಸ್ಫುಲ್ ಆಗಿ ಬರೋಕ್ಕೆ ಕಾರಣ ಮಧ್ಯದಾಗಿ ನರೇಂದ್ರ ಬಾಬು ನಾನು ಮಾಡ್ತಿರೋ ಉದ್ಯೋಗ ಮೇಳ. ಅವರು 2004ರಲ್ಲಿ ಉದ್ಯೋಗ ಮೇಳ ಮಾಡಿದರು. ಅದಾದಮೇಲೆ ನಾನು ಅದನ್ನು ನೋಡ್ಕೊಂಡು ನಾನು ಉದ್ಯೋಗ ಮೇಳ ಮಾಡ್ಕೊಂಡು ಬಂದೆ. ಯಾಕೆಂದರೆ ಅವರು ನಮಗೆ ಸ್ಫೂರ್ತಿ ನೀಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ನಂದಿನಿ ಬ್ರಾಹ್ಮಣಕ್ಕೆ ಬಂದಿರೋ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿಪಟ್ಟಪ್ಪ. ಅವರು ನಂದಿನಿ ಅವರಿಗೆ ಹೆಮ್ಮೆ. ನಿಜವಾಗ್ಲೂ ಇವತ್ತು ನಂದಿನಿ ಬ್ರಾಹ್ಮಣ ಹೆಸರು ಎಲ್ಲ ಕಡೆ ಒಂದು ಇಷ್ಟೊಂದು ಪಬ್ಲಿಸಿಟಿ ಸಿಗಬೇಕಾದ್ರೆ ಅವರು ಕಾರಣ. ಹಾಗೂ ನಮ್ಮ ವೇದಿಕೆ ಮೇಲಿರೋ ಲೋಕೇಶ್ ಅವರು, ಚಂದ್ರು ಅವರು, ಚಂದ್ರಕೇಶಿ ಅವರು, ಹಾಗೂ ನಮ್ಮ ಶಾಸ್ತ್ರಿಗಳು, ಚಂದ್ರಶೇಖರ್ ಅವರು, ಹಾಗೂ ನನ್ನ ಎಲ್ಲ ಬಂಧುಗಳೇ, ಮುಖ್ಯವಾಗಿ ನಾನು ಇಲ್ಲಿ ಹೇಳಿಕೆ ಬಯಸುವುದೆಂದರೆ ಇಲ್ಲಿ ಬಂದ ಎಲ್ಲ ತಂದೆ ತಾಯಿಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಹೇಳೋಕ್ಕೆ ಬಯಸ್ತೀನಿ. ಯಾಕೆಂದರೆ ಇದೆ ಆ ಪ್ರತಿಭೆ ಕಲೆ ಯಾವತ್ತದು ಹೊರಗಡೆ ಬರುತ್ತೆ ಅಂದರೆ ಈ ಥರ ಶಾಲೆಗೆ ಕಳಿಸಿದ್ರೆ ಒಂದು ಉತ್ತಮ ಪ್ರಜೆ ಆಗಬೇಕಾದ್ರೆ ಈ ಥರ ಶಾಲೆಗೆ ಕಳಿಸೋದು ಭಾಳ ಮುಖ್ಯ. ಇವತ್ತು ನಾನಿರ್ಬೋದು, ನನ್ನ ಶಾಸಕರಿರ್ಬೋದು, ನರೇಂದ್ರ ಬಾಬು ಅವರು ಕೂಡ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಪಾರ್ಕ್ ಉಳಿಸ್ಬೇಕಾದ್ರೆ ನರೇಂದ್ರ ಬಾಬು ಅವ್ರ ಕಾರಣ. ಅವರು ಮಾಡಿದ ಎಲ್ಲ ಕೆಲಸಗಳನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅವರು ಕಲ್ಚರಲ್ ಭವನ ಅಂತ ಮಾಡಿದ್ರು, ಅದನ್ನು ಕೂಡ ನಾನು ಅದು ಪಾಳು ಬಿದ್ದಿತ್ತು 5 ವರ್ಷ. ನಾನು ಬಂದ ಮೇಲೆ ಅದನ್ನು ಈಗ ಅದು ಹಾಸ್ಪಿಟಲ್ ಆಗಿದೆ, ನಾನು ಸಮುದಾಯ ಭವನ ಮಾಡಿದ್ದೆ. ಅದೀಗ ನಮ್ಮ ಶಾಸಕರು ಆಸ್ಪತ್ರೆಯನ್ನು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಕೆಲಸಗಳಿಗೆ ನಾವು ಮುಖ್ಯವಾಗಿ ನಮ್ಮ ಉದ್ದೇಶ ಏನಂದರೆ ನಮ್ಮ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು. ಹಾಗೂ ನಾವು ಕ್ರೀಡೆಗೆ ಭಾಳ ಉತ್ತೇಜನ ಕೊಟ್ಟಿದ್ದಾರೆ. ಒಳ್ಳೆಯ ಉತ್ತಮ ಸ್ಟೇಡಿಯಂ ಕೂಡ ಮಾಡಿದ್ದೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡೆಯನ್ನು ಇದು ಕ್ರೀಡಾಂಗಣವನ್ನು ಮಾಡಿದ್ದೀವಿ. ಆಮೇಲೆ ಇವತ್ತು 22 ವರ್ಷಗಳ ಹಿಂದೆ ನಿಮಗೆಲ್ಲ ಚಾಮರಾಜ ಗೊತ್ತಿರ್ಬೋದು, ಅವರು ನಮ್ಮ ನಂದಿನಿ ಉತ್ಸವ ವೇದಿಕೆಯಲ್ಲಿ 22 ವರ್ಷದಲ್ಲಿ ಅವರು ಇನ್ನೂ ಬೆಳೀತಾ ಇದ್ದರು.
ಅವರನ್ನು ನಾವು ಕರ್ಕೊಂಡು ಬಂದು ವೇದಿಕೆ ಕೊಟ್ಟು ಪ್ರತಿ ವರ್ಷ ಅವ್ರಿಗೊಂದು ಪಬ್ಲಿಸಿಟಿ ಕೊಟ್ಟು ಅವ್ರಿಗೊಂದು ಜಾಗ ಕೊಟ್ಟು ಪಾರ್ವತಮ್ಮ ಬಡಾವಣೆಯಲ್ಲಿ ಒಂದು ಜಾಗ ಕೊಟ್ಟಿದ್ವಿ. ಅದಾದಮೇಲೆ ಈಗ ಅವ್ರಿಗೆ ಆಟ ಆಡೋಕ್ಕೊಂದು ನೆಲೆಯನ್ನು ಶಾಸಕರು ನಾವೆಲ್ಲ ಸೇರಿ ಮಾಡಿಕೊಟ್ಟಿದ್ವಿ. ಅದೇ ರೀತಿ ನಾನು ನರೇಂದ್ರ ಬಾಬು ಈಗ ತಾನೇ ಮಾತಾಡಿದ್ವಿ, ಸಣ್ಣಪ್ಪ ಅವ್ರಿಗೂ ಮಾಡಬೇಕಾಗಿತ್ತು, ಆದರೆ ಜಾಗ ಇರಲಿಲ್ಲ. ಎಲ್ಲಾದರೂ ಒಂದು ಈ ಥರ ಜಾಗ ಕೊಟ್ಟರೆ, ಯಾಕೆಂದರೆ ಇವರು ದುಡ್ಡು ತೊಗೊಂಡು ಮಾಡ್ತಾಯಿಲ್ಲ. ಕೆಲವರು ಏನು ಮಾಡ್ತಾರೆ, ದುಡ್ಡಿಗಾಗಿ ಕಲೆಯನ್ನು ಪ್ರೋತ್ಸಾಹ ಮಾಡ್ತಾರೆ. ಆದರೆ ಇವರು ಎಷ್ಟೋ ಮಕ್ಕಳಿಗೆ ದುಡ್ಡಿಲ್ಲದೆ ಒಂದು ಪಾಠ ಹೇಳ್ಕೊಡ್ತಾರೆ. ಅದು ಭಾಳ ನಮಗೆ ಸಂತೋಷ. ಅದಕ್ಕೆ ಈ ಜಾಗ ನಾವು ಬಿಟ್ಕೊಟ್ಟಿದ್ವಿ. ಯಾಕೆಂದರೆ ಇಲ್ಲೂ ಭಾಳ ಗಲಾಟೆ ನೋಡಿ ಸರ್, ನಮಗೆ ಸಣ್ಣಪ್ಪವರೇ ಮಾಡ್ತಾರೆ, ನಮಗೊಂದು ಅವಕಾಶ ಕೊಡಿ. ನಾನಂದರೆ ಅವ್ರು ಇಷ್ಟೊಂದು ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಆ ಮಕ್ಕಳು ನಮ್ಮ ಮುಂದಿನ ಪ್ರಜೆಗಳು. ಯಾಕೆಂದರೆ ಮಕ್ಕಳು ಬೆಳೆದ್ರೆ ನನ್ನ ಒಂದು ಮುಖ್ಯ ಉದ್ದೇಶ ಇದ್ದಿದ್ದು, ನಂದಿನಿ ವಾರ್ಡ್ ಇವತ್ತು ಸ್ಮಾರ್ಟ್ ವಾರ್ಡ್ ಆಗಿದೆ. ನನಗೂ ಕೂಡ 2 ಪ್ರಶಸ್ತಿ ಬಂತು, ಬೆಂಗಳೂರು ರತ್ನ ಪ್ರಶಸ್ತಿ ಹಾಗೂ ಬೆಂಗಳೂರು ಸಾಧಕರ ಪ್ರಶಸ್ತಿ ಕೊಟ್ಟರು. ಯಾಕೆಂದರೆ ನಾನು ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡಿ ಈ ಮಕ್ಕಳನ್ನು ಬೆಳೆಸೋದಕ್ಕೆ ಇವತ್ತು 22 ವರ್ಷ ಆಯಿತು ನಾನು ಮಾಡೋ ನಂದಿನಿ ಉತ್ಸವ, ನವರಾತ್ರಿ ಉತ್ಸವ 9 ದಿವಸದ ಕಾರ್ಯಕ್ರಮ. ದಸರಾ ಬಿಟ್ಟರೆ ಅದು ನಡೆಯೋದು ನಂದಿನಿ ಹೋಟೆಲ್ ನಂದಿನಿ ಉತ್ಸವ, ನವರಾತ್ರಿ ಉತ್ಸವ. ಆ ವೇದಿಕೆಯಲ್ಲಿ ಸುಮಾರು 3,000 ಮಕ್ಕಳಿಗೆ ನಾನು ಅವಕಾಶ ಕೊಡ್ತೀನಿ. 5,000-6,000 ಜನರ ಮುಂದೆ ಮಕ್ಕಳಿಗೆ ಒಂದು ವೇದಿಕೆ ಕೊಟ್ಟರೆ ಆ ಮಕ್ಕಳು ಮುಂದಿನ ದಿನಗಳಲ್ಲಿ ಒಂದು ಪ್ರತಿಭಾವಂತರಾಗ್ತಾರೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ಕೊಡ್ತಾ ಇದ್ದಾರೆ. ಈಗ ಈ ಒಂದು ನಂದಿನಿ ಉತ್ಸವದ ಕೂಡ ಇಲ್ಲ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದರೆ ನೀವು ಬರಬೇಕಾದ್ರೆ ಒಂದೇ ಶಾಲೆ ಮುಖಾಂತರ ಬರಬೇಕು, ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಮುಖಾಂತರ ಬರಬೇಕು, ಅಥವಾ ನಿಮ್ಮ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ಲಾಸ್ ಜೊತೆ ನೀವು ಬರ್ಬೋದು. ಆಮೇಲೆ ಈ ಬಾರಿ ನಮ್ಮ ವಿಶೇಷ ಅಂದರೆ, ಈ ಬಾರಿ ನಾವು ಕುಸ್ತಿ ಪಂದ್ಯಾವಳಿಯನ್ನು ಮಾಡ್ತಾ ಇದ್ದೇವೆ. ಮೈಸೂರಲ್ಲಿ ನಡೀತದೆ. ನಾನು ಏನೇ ಮಾಡಿದ್ರು ವಿಭಿನ್ನವಾಗಿ ಮಾಡ್ತೀನಿ. ಇದಕ್ಕೆ ಸ್ಮಾರ್ಟ್ ವಾರ್ಡ್ ಅಂತಾರೆ. ಈ ಬಾರಿ ಕುಸ್ತಿ ಪಂದ್ಯಾವಳಿ ಸ್ಟೇಜ್ ಮೇಲೆ ನಡೀತಾ ಇದೆ. ಮಕ್ಕಳು ಕುಸ್ತಿ ಪಂದ್ಯಾವಳಿ ಇದೆ, ಅದೇ ರೀತಿ ದೊಡ್ಡವರ ಕುಸ್ತಿ ಪಂದ್ಯಾವಳಿ ಕೂಡ ಇದೆ. ಅದೇ ರೀತಿ ಕರಾಟೆ ಶೋ ಮೊದಲು ಮಾಡಿದೆ. ಇವತ್ತು ಎಲ್ಲ ಕರಾಟೆ ಶಾಲೆ ಇರ್ಬೋದು, ನಂದಿನಿ ರೋಡ್ ಸುತ್ತಮುತ್ತ ಮಹಾಲಕ್ಷ್ಮಿ ಎಲ್ಲ ಕರಾಟೆ ಶಾಲೆಗಳಿಗೂ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ಸ್ಟೇಜ್ ಮೇಲೆ ಕೂಡ ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿ ಎಲ್ಲರೂ ಅದರಲ್ಲಿ ಭಾಗವಹಿಸಿ, ಹಾಗೂ ನಾಗೇಂದ್ರ ಪ್ರಸಾದ್ ಅವರು ಕೂಡ ಈ ಬಾರಿ ಬರಬೇಕು. ಯಾಕೆಂದರೆ ನನ್ನ ವೇದಿಕೆಯಲ್ಲಿ ಅನುಶ್ರೀ ಅವರು ಮೊದಲು ಬಂದಿದ್ದು ನಮ್ಮ ವೇದಿಕೆ 22 ವರ್ಷದ ಹಿಂದೆ. ಯಶ್ ಅವರು ಬಂದಿದ್ದು, ಪ್ರೇಮ್ ಅವರು ಬಂದಿದ್ದು, ಗಣೇಶ್ ಮುಂಗರ್, ಎಲ್ಲ ಫಿಲ್ಮ್ಗಳು ನಮ್ಮಲ್ಲಿ ಪ್ರೂವ್ ಆಗುತ್ತೆ. ಯಾಕೆಂದರೆ ಅದೊಂದು ಭಾಳ ಲಕ್ಕಿ ಸ್ಟೇಜು. ಚಿತ್ರರಂಗದಲ್ಲಿ ಭಾಳ ಪ್ರಸಿದ್ಧಿಯಾಗಿದೆ. ಯಾರು ಹೊಸ ಫಿಲ್ಮ್ ಮಾಡ್ತಾಯಿದ್ರೆ ನಮ್ಮಲ್ಲಿ ಬರ್ತಾರೆ ಪ್ರೋಮೋ ಮಾಡೋಕ್ಕೆ. ಎಲ್ರಿಗೂ ನಾನೊಂದು ಫ್ರೀಯಾಗಿ ಅವಕಾಶ ಮಾಡಿಕೊಡ್ತಾ ಇದ್ದೆ. ಯಾಕೆಂದರೆ 5,000 ಜನರ ಮುಂದೆ ಒಂದು ಫಿಲ್ಮ್ ಪ್ರೋಮೋ ಮಾಡಿದೆ, ಅದಕ್ಕೆ ಒಂದು ಪಬ್ಲಿಸಿಟಿ ಸಿಗುತ್ತೆ. ಈ ಬಾರಿ ತಾವು ಕೂಡ ಅದಕ್ಕೆ ಬರಬೇಕು ಅಂತ ಕೇಳಿ ನಿಮ್ಮೆಲ್ಲರಿಗೂ, ನಿಮ್ಮ ಮಕ್ಕಳಿಗೂ ಮುಂದೆ ಒಂದು ಒಳ್ಳೆಯ ಜಾಗವನ್ನು ಮಾಡಿಕೊಟ್ಟು ಅವರಿಗೆ ಪ್ರೋತ್ಸಾಹಿಸಿ, ಅವರನ್ನು ಮಕ್ಕಳಿಗೆ ಯಾವತ್ತೂ ವಿದ್ಯೆ ಬೇಕು, ವಿದ್ಯೆ ಜೊತೆ ಕ್ರೀಡೆಯೂ ಬೇಕು. ಯಾಕೆಂದರೆ ಇವತ್ತು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೂಡ ಸಣ್ಣಪ್ಪ ಅವರು ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಕ್ಕಳು ಬರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸಣ್ಣಪ್ಪನವರು, ನಮ್ಮ ಚಾಮರಾಜ ಮಾಸ್ಟ್ರು, ಇವ್ರನ್ನೆಲ್ಲ ನೋಡಿದಾಗ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾವು ಎಷ್ಟೇ ಸಾಧನೆ ಮಾಡಿದರೂ ಆ ಎಲ್ಲ ಸಾಧನೆಗಳ ಮುಂದೆ ಇವ್ರು ಮಾಡ್ತಾರಲ್ಲ, ಇವ್ರ ಮುಂದೆ ನಮ್ಮ ಸಾಧನೆಗಳೆಲ್ಲ ತುಂಬ ಸಣ್ಣದು ಅನಿಸ್ಬಿಡುತ್ತೆ ನನಗೆ. ಯಾಕೆಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ರೀತಿ ಮಕ್ಕಳನ್ನು ತಯಾರು ಮಾಡೋ ಕೆಲಸ ಇದೆಯಲ್ಲ, ಇದು ನೀವು ಬೇರೆ 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 ಏರಿಯಾಗಳಿಗೆ ಹೋದರೆ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ನಮಗೆ ಹಿತ್ತಲು ಗಿಡ ಮೊದಲ ಅನ್ನೋ ಮನಸ್ಥಿತಿ ಇರುತ್ತೆ. ನೀವು ಬೇರೆ ಬೇರೆ ಏರಿಯಾಗೆ ಹೋದರೆ ಗೊತ್ತಾಗುತ್ತೆ. ಹೀಗೆ ನಿಸ್ವಾರ್ಥವಾಗಿ ಕೆಲಸ ಮಾಡೋರು ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ? ತುಂಬ ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ದಾರೆ. ಆ ಬೆರಳೆಣಿಕೆಯಷ್ಟು ಜನದಲ್ಲಿ ನಮ್ಮ ಸಣ್ಣಪ್ಪನವರೊಬ್ಬರು. ಅವರನ್ನು ನಾವು ಬಂಗಾರದಂಗೆ ನೋಡ್ಕೋಬೇಕು. ಅವರು ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ ಹಣ ದುಡ್ಡು ಕಾಸು ಅಲ್ಲ, ವಿದ್ಯಾರ್ಥಿಗಳಲ್ಲಿ ಶ್ರದ್ಧೆ ಮತ್ತು ಕನಿಷ್ಠ ಗೌರವ, ಆ ಎರಡನ್ನು ಮಾತ್ರ ಇಂಥ ಮನಸ್ಥಿತಿ ಇರೋಂಥವ್ರು ಬಯಸುವಂಥದ್ದು. ಹಾಗೆ ಸಣ್ಣಪ್ಪನವರು ತುಂಬ ನಿಸ್ವಾರ್ಥದಿಂದ ಇಂಥ ಕೆಲಸ ಮಾಡ್ತಿದ್ದಾರೆ. ಅವರು ನನಗೆ 25 ವರ್ಷಗಳ ಹಿಂದೆ KV ಜಯರಾಮ್ ಅವರ ಗಾಜಿನ ಮನೆ ಸಿನಿಮಾ ಮೂಲಕ ಪರಿಚಯ ಆದವರು. ನಂದು ಮೊದಲ ಸಿನಿಮಾ, ಅವ್ರದ್ದು ಮೊದಲ ಸಿನಿಮಾ, ಫೈಟರ್ ಆಗಿ ಅವ್ರ ಮೊದಲ ಸಿನಿಮಾ. ಅವರು ಆ ಸ್ಟಂಟ್ಸ್ ಎಲ್ಲ ಹೇಳ್ಕೊಡ್ತಿದ್ರು ನಮ್ಮ ರಾಜಾಜಿನಗರ ಗೌರ್ಮೆಂಟ್ ಸ್ಕೂಲ್ ಗ್ರೌಂಡಲ್ಲಿ. ಇವರು ಹೇಳ್ಕೊಡ್ತಿದ್ರು ರಾಮ್ಕುಮಾರ್ ಅವ್ರಿಗೆ, ಶಿವಧ್ವಜ್ ಅವ್ರಿಗೆಲ್ಲ. ಸೊ ಆಗ್ಲಿಂದ ನೋಡಿದ್ದೀನಿ. ಅದಾದಮೇಲೆ ಅವರು ಸುಮಾರು ಒಂದು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸುಮಾರು 100 ಸಿನಿಮಾ ಹತ್ರ ಅವರು ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಇದೆಲ್ಲ ಕಡಿಮೆ ಸಾಧನೆ ಅಲ್ಲ. ಇದನ್ನೆಲ್ಲ ಗುರುತಿಸಬೇಕು. ನಮ್ಮ ರಾಜೇಂದ್ರ ಕುಮಾರ್ ಸರ್ ಭಾಳ ಒಂದು ಒಳ್ಳೆ ಮಾತು ಹೇಳಿದ್ರು, ಬಾಬಣ್ಣನೂ ಹೇಳಿದ್ರು.
ಸಣ್ಣಪ್ಪನವ್ರಿಗೆ ಒಂದು ವ್ಯವಸ್ಥಿತವಾದಂಥ ಒಂದು ಜಾಗ ಮಾಡಿಕೊಡ್ಬೇಕು ಅಂತ ಸರ್ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ಮತ್ತು ಆಗ್ರಹ ಮಾಡ್ತೀನಿ, ದಯಮಾಡಿ ಅಂಥ ಒಂದು ಒಳ್ಳೆ ಕೆಲಸವನ್ನು ನೀವುಗಳೇ ಮಾಡಲಿಕ್ಕೆ ಸಾಧ್ಯ, ದಯಮಾಡಿ ಮಾಡಿಕೊಡಿ ಅವರಿಗೆ. ಇನ್ನು ಇವತ್ತು ಏನು ಬ್ಲ್ಯಾಕ್ ಬೆಲ್ಟ್ ಪಡೆದಂಥ ಚಂದನ್ ಪೃಥ್ವಿ, ಲಿಖಿತ್ ಪೃಥ್ವಿ, ಆ ಇಬ್ಬರು ಮಕ್ಕಳಿಗೆ ಮತ್ತು ಇನ್ನೂ ಯಾರ್ಯಾರು ಇದ್ದೀರಿ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ. ತುಂಬ ಏನು ಕ್ಯೂರಿಯಸ್ ಆಗಿತ್ತು, ನನಗೆ ಭಾಳ ಕುತೂಹಲವಾಗಿತ್ತು. ಮಕ್ಕಳು ಆ ಕೊಡವ ನೃತ್ಯ ಮಾಡಿದ್ದಾಗಲಿ, ಅವರು ಯಕ್ಷಗಾನ ಮಾಡಿದ್ದಾಗಲಿ ಮತ್ತು ಜಿಮ್ನಾಸ್ಟಿಕ್ ಏನು ಡ್ಯಾನ್ಸ್ ಜಿಮ್ನಾಸ್ಟಿಕ್ ಮಾಡಿದ್ರಲ್ಲ ಆ ಸಾಂಗಿಗೆ, ಮ್ಯೂಸಿಕ್ಗೆ, ಅದು ಎಲ್ಲ ತುಂಬ ಕುತೂಹಲವಾಗಿತ್ತು. ಅಕಾಡೆಮಿಕ್ ಎಜುಕೇಷನ್ ಏನಿದೆಯಲ್ಲ ಅದು ಸಂಬಳ ಮಾತ್ರ ಥರ ಕೆಲಸ ಕೊಡಿಸುತ್ತೆ, ಸಂಬಳ ಮಾತ್ರ ಕೊಡಿಸುತ್ತೆ. ಆದರೆ ಅಕಾಡೆಮಿಕ್ ಎಜುಕೇಷನ್ ಆಚೆ ನಮ್ಮ ಮಕ್ಕಳು ಏನೆಲ್ಲ ಕಲಿತಾರೆ ಅದು ಅವರ ಜೀವನನೇ ಉದ್ಧಾರ ಮಾಡುವ ಸಾಧ್ಯತೆ ಇದೆ ಅಂತ ನಡೆಸುತ್ತಿದ್ದಾರೆ. ಈ ಶ್ರೀರಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಸಾಂಸ್ಕೃತಿಕ ಸಂಭ್ರಮ 2024ರ ಹಾಗೂ ಪ್ರಶಸ್ತಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಡೋಳು ಕುಣಿತ ಮತ್ತು ಕಂಸಾಳೆ ತಂಡದವರಿಗೆ ಅಭಿನಂದನಾ ಪ್ರಶಸ್ತಿಯನ್ನು ನೀಡಲಿದ್ದಾರೆ. ಡೊಳ್ಳು ಕುಣಿತ ಶ್ರೀ ರಂಗನಾಥ ಸ್ವಾಮಿ ನಾಯಕ್ ಮಾಗಡಿ ತಂಡದವರು, ಕಂಸಾಳೆ ಶ್ರೀಮತಿ ಮಧುಶ್ರೀ ಕೆಂಗೇರಿ ತಂಡದವರಿಗೆ ಅಭಿನಂದನಾ ಪ್ರಶಸ್ತಿ ಗಣ್ಯಮಾನ್ಯರಿಂದ ಎಲ್ಲ ಗಣ್ಯಮಾನ್ಯರು ಅಭಿನಂದನಾ ಪ್ರಶಸ್ತಿಗಳನ್ನು ನೀಡುವುದರ ಮುಖಾಂತರ ಕಲಾವಿದರನ್ನು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸನ್ಮಾನ್ಯ ಶ್ರೀ ಕೆ ಗೋಪಾಲಣ್ಣ ಅವರು ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತರುವುದರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಡಾಕ್ಟರ್ ಎಚ್.ಎಸ್. ರಾಘವೇಂದ್ರ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಕೆ.ವಿ. ರಾಜೇಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಎಲ್ಲ ಶ್ರೀರಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸರ್ ನಾಗೇಂದ್ರ ಸರ್ ಒಂದು ನಿಮಿಷ. ಓಕೆ. ಗಣ್ಯಮಾನ್ಯರು ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಶಸ್ತಿ ಪತ್ರ ನೀಡುವುದರ ಮುಖಾಂತರ ಮಕ್ಕಳಿಗೆ ಆಶೀರ್ವಾದ ನೀಡಿ ಗೌರವಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕ್ರೀಡಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಸಂಸ್ಥಾಪಕರಾಗಿರ್ತಕ್ಕಂಥ ಜಾಗರ್ ಮತ್ತು ಕಂಸಾಳೆ ತಂಡದ ಈ ರೀತಿ ದೈಹಿಕವಾಗಿ ಏನು ಟೈಕ್ವಾಂಡೋ ಆಗ್ಬೋದು, ಕರಾಟೆ ಆಗ್ಬೋದು, ಈ ರೀತಿ ಹೇಳ್ಕೊಡುವಂಥ ಶಾಲೆಗಳು ತೀರಾ ಕಡಿಮೆ ಇದ್ದರೂ ಕೂಡ ಅವು ಬಹಳ ಖಾಸಗಿಯಾಗಿ ಇರುವಂಥವು. ಭಾಳ ಉಚಿತವಾಗಿ ಮಕ್ಕಳಿಗೆ, ತಮ್ಮ ಬಡಾವಣೆಯ ಮಕ್ಕಳಿಗೆ ಈ ರೀತಿ ಒಂದು ಅದ್ರ ಜೊತೆಗೆ ಕಲ್ಚರಲ್ ಆಗಿ ಕೂಡ ಬೆಳಿಬೇಕು ಅಂತ ಹೇಳಿ ಅವರೇನು ಶ್ರಮ ಪಡ್ತಿದ್ದಾರೆ ಇಡೀ ಕುಟುಂಬ. ಅವ್ರಿಗೆ ಒಳ್ಳೆಯದಾಗಲಿ. ಇಂಥವ್ರನ್ನ ನಾವು ಕಾಪಾಡ್ಕೋಬೇಕು. ಇಂಥವರ ಸೇವೆಯನ್ನು ಹೆಚ್ಚೆಚ್ಚು ಪಡ್ಕೋಬೇಕು. ಯಾಕೆಂದರೆ ತುಂಬ ಮುಕ್ತವಾಗಿ, ತುಂಬ ಸ್ವಚ್ಛ ಮನಸ್ಸಿನಿಂದ ಈ ರೀತಿ ಕೆಲಸಗಳನ್ನು ಮಾಡ್ತಾರೆ. ಇಂಥವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಹಾರೈಸ್ಲಿಕ್ಕೆ ಬಂದಿದ್ದೀನಿ. ನೋಡಿ, ಎಲ್ಲಿವರೆಗೂ ನಮ್ಮ ಜನ ನಾವು ಏನಂದರೆ ಕ್ರಿಕೆಟ್ಗೆ ಕೊಡುವ ವ್ಯಾಲ್ಯೂನ ಹಾಕಿ ಕೊಡೋದಿಲ್ಲ, ಅಥವಾ ಇತರೆ ಏನು ನಮ್ಮ ಕಬಡ್ಡಿ ಕೊಡೋದಿಲ್ಲ. ಈ ರೀತಿಯ ಒಂದು ಮನಸ್ಥಿತಿ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ಇಂಥದ್ದು ಸಹಜ. ಆ ಮನಸ್ಥಿತಿಯಿಂದ ಆಚೆ ಬರಬೇಕು. ಕ್ರಮೇಣ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿಯ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚೆಚ್ಚಾದಷ್ಟು ಒಳ್ಳೆಯದಾಗುತ್ತೆ. ಸಣ್ಣಪ್ಪವರ ಈ ಸಮಾಜ ಸೇವೆಗೆ ತಮ್ಮ ಒಂದು ಮಾತು. ನಾನು ಅವ್ರಿಗಾಗಲೇ ಹೇಳಿದಾಗೆ ಇದನ್ನು ಇನ್ನೂ ಹೆಚ್ಚು ಮುಂದುವರಿಸಿ ಇನ್ನೂ ಹೆಚ್ಚು ಜನಕ್ಕೆ ಇವರಿಂದ ಉಪಯೋಗ ಆಗಲಿ ಅಂತ ಬಯಸ್ತೀನಿ. ಮತ್ತು ಇವರನ್ನು ಸ್ಥಳೀಯ ನಾಗರಿಕರು ಮತ್ತು ರಾಜಕಾರಣಿಗಳು, ಮುಖಂಡರುಗಳು ಕೂಡ ಇಂಥವ್ರನ್ನ ಕಾಪಾಡ್ಕೋಬೇಕಾದಂಥ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಸರ್, ಅವರಿಗೆ ಒಂದು ನಿವೇಶನ ಮತ್ತು ಜಾಗದ ಬಗ್ಗೆ ತಾವು ಕೂಡ ಪ್ರಸ್ತಾಪ ಮಾಡಿದ್ರಿ. ಸ್ಥಳೀಯ ಕಾರ್ಪೊರೇಟರ್ ಕೂಡ ಇದ್ದಾರೆ, ಶಾಸಕರಿಗೂ ಇದು ಇಲ್ಲ. ನಮ್ಮ ರಾಜೇಂದ್ರ ಕುಮಾರ್ ಸರ್ನ ನಾನು ಸುಮಾರು ವರ್ಷಗಳಿಂದ ನೋಡ್ತಿದ್ದೀನಿ. ಅವರಾಗಲಿ ಮತ್ತು ನಮ್ಮ ಬಾಬಣ್ಣ ಆಗಲಿ, ಅವರು ಇಬ್ಬರನ್ನು ನಾನು ಭಾಳಷ್ಟು ವರ್ಷಗಳಿಂದ ನೋಡ್ತೀನಿ. ಸುಮಾರು 25-30 ವರ್ಷಗಳಿಗೂ ಹೆಚ್ಚು ನೋಡ್ತಾ ಇದ್ದೀನಿ.
ಅವರು ಜನಪ್ರಿಯತೆ ಅನ್ನೋದು ಬರೀ ಸುಮ್ಮನೆ ಬರೋದಿಲ್ಲ, ಜನಸೇವೆ ಮಾಡಿದ್ರೆ ಬರುತ್ತೆ. ಈ ಜನಸೇವೆ ಮಾಡಿರೋಂಥವ್ರು ಖಂಡಿತ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಜನರ ಮುಂದೆ ಹೇಳಿದಾರೆ ಕೂಡ, ಮಾಡೇ ಮಾಡ್ತಾರೆ. ಒಳ್ಳೇದಾಗಲಿ ಅಂದ್ರೆ ಸಣ್ಣಪ್ಪನಂತರ ಒಂದು ಶಾಲೆಗಳು ಭಾಳ ಕಷ್ಟ, ಎಲ್ಲರೂ ದುಡ್ಡು ತೊಗೊಂಡು ಮಾಡ್ತಾರೆ. ಆದರೆ ಬಡ ಮಕ್ಕಳಿಗೆ ಇವರು ಕೊಟ್ಟು ಪ್ರೋತ್ಸಾಹ ಮಾಡ್ಕೊಂಡು ಅವ್ರು ಬೆಳೆಸೋದು ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ಇವತ್ತು ಯಾರೇ ಒಂದು ವಿದ್ಯೆ ಕೊಟ್ಟರು ದುಡ್ಡಿಗೋಸ್ಕರ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ರಕ್ಷಾ ಮಾರ್ಷಲ್ ಆರ್ಟ್ಸ್ ಅವರು ಫ್ರೀಯಾಗಿ ಎಲ್ರಿಗೂ ಒಂದು ತರಬೇತಿ ಕೊಟ್ಟು ಉನ್ನತ ಮಟ್ಟದಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಒಳಗೆ ಮಕ್ಕಳನ್ನು ಕಲಿಸ್ತಾರೆ. ನಂದಿನಿ ಲೇಔಟ ಒಂದು ಪ್ರತಿಭೆ ಅಂತ ಅವರನ್ನು ಆಗಲೇ ಹೇಳಿದೆ. ಮುಂದೆ ಕೂಡ ನನ್ನ ನಂದಿನಿ ಉತ್ಸವ ನವರಾತ್ರಿ ಉತ್ಸವದಲ್ಲಿ ಅವರಿಗೆ ಸನ್ಮಾನ ಮಾಡ್ತೀನಿ. ಅವ್ರದ್ದೇ ಆದ ಒಂದು 5 ನಿಮಿಷದ ರೀಲ್ ನನ್ನ ಸ್ಟೇಜಲ್ಲಿ ಹಾಕ್ತೀನಿ. ಅವ್ರ ಮಕ್ಕಳಿಗೆ ಕೂಡ ಒಂದು ಚಾನ್ಸ್, ಒಂದು 20 ನಿಮಿಷ ಚಾನ್ಸ್ ಕೊಡ್ತೀನಿ. ಸನ್ಮಾನ ಬೇಡ, ಅವರಿಗೆ ಒಂದು ಅವಕಾಶ, ಸ್ಥಳ ಅವಕಾಶ ಆಗಲೇ ನಾನು ನೋಡಿದ್ದೀನಿ ಕೆಲವು ಜಾಗಗಳು. ಈಗಾಗಲ್ಲ, ನನಗೇನು ಅಧಿಕಾರ ಇಲ್ಲ. ನಾನು ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ಯಾಕಂದರೆ ಚಾಮರಾಜ ಅವರಿಗೆ ನಾವೇ ಮಾಡಿದ್ವಿ. 22 ವರ್ಷದಿಂದ ನಮ್ಮ ಸ್ಟೇಜಲ್ಲೇ ಬೆಳೆದಿದ್ದೆ. ಹೆಂಗೆ ಇವರು ಇದ್ದಿದ್ರು, ಚಾಮರಾಜ್ ಕೂಡ ಹಂಗೆ ಬೆಳೆದಿದ್ದು. ಚಾಮರಾಜ್ ಹೇಳ್ತಾರೆ, ಅದೇ ರೀತಿ ಚಾಮರಾಜ್ ಅವರು ಇವರು ಕೂಡ ಒಬ್ಬ ಪ್ರತಿಭೆ. ಇವರೆಲ್ಲ ನಮ್ಮ ನಂದಿನಿ ಲೇಔಟ್ ಒಂದು ಹೆಮ್ಮೆಯ ಪ್ರತಿಭೆಗಳು. ಇವರನ್ನು ನಿಜವಾಗ್ಲೂ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ನಾನು ಈ ಕಾರ್ಯಕ್ರಮಕ್ಕೆ ನಾನು ಎಲ್ರಿಗೂ ಆಹ್ವಾನಿಸಿದ್ದಕ್ಕೆ ನಮ್ಮ ಗೋಪಾಲಣ್ಣವ್ರಿಗೂ ಹಾಗೂ ನಮ್ಮ ಸಾಹಿತ್ಯ ಕವಿ ನಾಗೇಂದ್ರ ಪ್ರಸಾದ್ ಸಾರ್ಗೂ ಹಾಗೂ ನಮ್ಮ ರಾಘವೇಂದ್ರ ಶೆಟ್ಟಿ ಸಾರ್ಗೂ ಹಾಗೂ ನಮ್ಮ ನರೇಂದ್ರ ಬಾಬಣ್ಣನಿಗೂ, ಇವರೆಲ್ಲ ನಮಗೆ ಭಾಳ ಒಂದು 20-25 ವರ್ಷಗಳಿಂದ ಅತ್ಯುತ್ತಮವಾಗಿ ನಮಗೆ ಸಂಪರ್ಕದಲ್ಲಿರುವುದರಿಂದ ನಾವು ಏನೇ ಕಾರ್ಯಕ್ರಮ, ಏನೇ ಕೆಲಸಗಳು ಮಾಡಿದ್ರು ಅವ್ರಿಗೆ ಹೋಗಿ ನಾನು ಏನಾದರೂ ರಿಕ್ವೆಸ್ಟ್ ಮಾಡಿ ಏನಾರ ಕೇಳ್ಕೊಂಡಾಗ, ಅಣ್ಣ ಮಕ್ಕಳಿಗೆ ಈ ಥರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತದ, ಮಕ್ಕಳಿಗೆ ಈ ಥರ ಇನ್ನೊಂದು ಚೂರು ಬೆಳೆಸ್ಬೇಕು, ಏನೋ ನನಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂದಾಗ ಸಂಪೂರ್ಣ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ರಾಜೇಂದ್ರ ಕುಮಾರ್ ಸರ್ ಇರ್ಬೋದು, ಯಾರೇ ಇರ್ಬೋದು. ಇನ್ನು ಮುಂದೇನು ಅದಕ್ಕಿಂತ ಹೆಚ್ಚಾಗಿ ಮಾಡ್ತಾರೆ. ನನಗೆ ಸಪೋರ್ಟ್ ಮಾಡ್ಕೊಂಡು ಇದೇ ಥರ ಬೆನ್ನು ತಟ್ಟಿ ನನಗೆ ಮಾಡ್ತಾರಂತ ನನ್ನ ಹೃದಯಪೂರ್ವಕ ನಾನು ಕೋರ್ಕೊತೀನಿ. ಇದು ಎಲ್ರಿಗೂ ಆಲ್ ದಿ ಬೆಸ್ಟ್. ಮಕ್ಕಳಿಗೆಲ್ಲರೂ ಒಳ್ಳೇದಾಗಲಿ. ಇವಾಗ ಮಕ್ಕಳು 29 ಮಿನಿ ಒಲಿಂಪಿಕ್ ಸ್ಪೋರ್ಟ್ಸಲ್ಲಿ ಆಡ್ತಿದ್ದಾರೆ. ಆಮೇಲೆ 29 ಇವಾಗ ಆಲ್ರೆಡಿ 18-19ಗೆ ಉತ್ತರ ಪ್ರದೇಶದಲ್ಲಿ ಇಬ್ಬರು ಹೋಗಿದ್ದಾರೆ ಆಡಲಿಕ್ಕೆ ನ್ಯಾಷನಲ್ಲು. ಈ ಥರ ಮಕ್ಕಳು ಒಂದು ಉನ್ನತ ಸ್ಥಾನದಲ್ಲಿ ಬೆಳೆಸಿ ಇಂಥ ನಮ್ಮ ವೆಂಕಟೇಶ್ ಶಾಸ್ತ್ರಿ ಸರ್ ಅಂತವ್ರ ಗುರುಗಳು, ಇವರು ಒಬ್ಬರು ಕವಿ ಬಂದು ಮಕ್ಕಳ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ 10 ವರ್ಷಗಳಿಂದ. ಆಮೇಲೆ ನಮ್ಮ ನಂದಿನಿ ಲೇಔಟ್ ವಾರ್ಡ್ ಅಧ್ಯಕ್ಷರು ಲೋಕೇಶ್ ಸರ್ ಇರ್ಬೋದು, ಏನಿರ್ಬೋದು. ಆಮೇಲೆ ನಮ್ಮ ಸ್ನೇಹಿತರು ರಾಘವೇಂದ್ರ ಹೆಗಡೆ ಇರ್ಬೋದು, ನಮ್ಮ ಅಸಿಸ್ಟೆಂಟ್ ಫೈಟ್ ಮಾಸ್ಟರ್ ಆಗಿರ್ತಾರೆ ಅವರು. ಆಮೇಲೆ ನಾನು ಹಾಗೆ ಭಾಸ್ಕರ್ ಇರ್ಬೋದು. ಅವರ ಅನೇಕ ಸಪೋರ್ಟ್ಗಳಿಂದ ನಾನು ತುಂಬ ಪಿಕ್ಚರ್ಗಳು ನಾನು ಮಾಸ್ಟರಾಗಿ ಮಾಡ್ಕೊಂಡು ಬಂದು ಇಲ್ಲಿವರೆಗೂ ಬೆಳ್ಕೊಂಡು ಬಂದೀನಿ. ಇನ್ನು ಮುಂದಿನ ಅದೇ ಥರ ಬೆಳ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಬಿಟ್ಟು ಮಕ್ಳಿಗೆ ಚೆನ್ನಾಗಿ ಬೆಳೆಸ್ತೀನಿ ಅಂತ ನಾನು ಹೃದಯಪೂರ್ವಕ ಕೋರ್ಕೊತಾ ಇದ್ದೀನಿ ಸರ್. ಧನ್ಯವಾದ.